ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಆಟದ ಲೆಕ್ಕ ಹೇಗೆ ಅಂತ ಹೇಳಿದ್ರೆ, ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ಲೆಕ್ಕ, ಶನಿವಾರ ಭಾನುವಾರ ಮತ್ತೊಂದು ಲೆಕ್ಕ. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಪಂಚಾಯಿತಿಗೆ ಬರುವಂಥದ್ದು ಕಿಚ್ಚ ಸುದೀಪ್. ಹೌದು, TRP ಇರ್ಬೋದು, ಬಿಗ್ ಬಾಸ್ ಮನೆಯ ಆಟ ಇರ್ಬೋದು, ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ಚುರುಕುತನ ಇರ್ಬೋದು, ಇವೆಲ್ಲವೂ ಕೂಡ ಶುಕ್ರವಾರದವರೆಗೆ ಒಂದು ರೀತಿ ಇರ್ತದೆ, ಶನಿವಾರ ಭಾನುವಾರ ಮತ್ತೊಂದು ರೀತಿ ಇರ್ತದೆ. ಹುಲಿಗಳಂತಿದ್ದವರು ಇಲಿಗಳಾಗ್ಬಿಡ್ತಾರೆ, ಇಲಿಗಳಂತಿದ್ದವರು ಈ ಜೀವವೇ ಇರದಂತ ಆಗ್ಬಿಡ್ತಾರೆ. ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಈ ಶನಿವಾರ ಮತ್ತು ಭಾನುವಾರ. ಕಾರಣ ಇಷ್ಟೇ, ಅವ್ರು ಮಾಡಿದಂಥ ಎಡವಟ್ಟುಗಳು, ಅವ್ರು ಮಾಡಿದಂಥ ತಪ್ಪುಗಳು, ಜೊತೆಗೆ ಅವ್ರು ಮಾಡಿದಂಥ ಇಲ್ಲ ಸಲ್ಲದ ಆರೋಪಗಳು ಮತ್ತು ಅವರು ಮಾಡಿದಂತಹ ಕೆಲವೊಂದಷ್ಟು ಎಡವಟ್ಟುಗಳು, ಇವೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಕಿಚ್ಚ ಸುದೀಪ್ ಅವರು ತಮ್ಮದೇ ಶೈಲಿಯಲ್ಲಿ ಚಾಟಿ ಬೀಸೋದು ಮಾತ್ರವಲ್ಲದೆ ಸಾಕಷ್ಟು ಜನರಿಗೆ ಬಟ್ಟೆ ಸುತ್ತಿ ಬಾರಿಸೋದ್ರಲ್ಲಿ ಬಂಟರ್. ಕೆಲವರಿಗೆ ನೇರವಾದಂಥ ವಾರ್ನಿಂಗು, ಕೆಲವರಿಗೆ ಇಂಡೈರೆಕ್ಟ್ ಆದಂಥ ವಾರ್ನಿಂಗು, ಕೆಲವರಿಗೆ ಚುರುಕು ಮುಟ್ಟಿಸುವಂಥ ವಾರ್ನಿಂಗು, ಇನ್ನೂ ಕೆಲವರಿಗೆ ಸ್ವಲ್ಪ ಆರಾಮಾಗಿರುವಂತೆ ವಾರ್ನಿಂಗು. ಈ ರೀತಿ ವಾರ್ನಿಂಗ್ಗಳನ್ನು ಕೊಡ್ತಾ ಒಂದು ಸ್ವಲ್ಪ ಚೂಟೋದು, ಒಂದು ಸ್ವಲ್ಪ ನಗಿಸೋದು, ಒಂದು ಸ್ವಲ್ಪ ಅಳಿಸೋದು, ಎಷ್ಟು ಕೆಲಸಗಳನ್ನು ಕೂಡ ನೀಟಾಗಿ ಮಾಡ್ಕೊಂಡ್ಬಂದಿದ್ದಾರೆ ಕಳೆದ 12 ವರ್ಷಗಳಿಂದ. ಎಷ್ಟು? 12 ವರ್ಷಗಳಿಂದ, ಒಂದಲ್ಲ ಎರಡಲ್ಲ. ಈ ಸುದೀರ್ಘವಾದಂಥ 12 ವರ್ಷಗಳ ಅನುಭವವನ್ನು ಹೊಂದಿರುವಂಥ ಕಿಚ್ಚ ಸುದೀಪ್ ಅವರು ತಮ್ಮ ಪಂಚಾಯಿತಿಯನ್ನು ತಮ್ಮದೇ ಶೈಲಿಯಲ್ಲಿ ನಡೆಸಿಕೊಡುವಂಥದ್ದು ಮತ್ತೊಂದು ವಿಶೇಷ. ಯಾವುದೇ ಭಾಷೆಯಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅಷ್ಟು ಸುಲಲಿತವಾಗಿ ಸುಂದರವಾಗಿ ಪಂಚಾಯಿತಿಯನ್ನು ನಡೆಸಿಕೊಟ್ಟು TRPಯನ್ನು ಪಡೆದುಕೊಂಡಂತಹ ಮತ್ತೊಂದು ಭಾಷೆಯ ಬಿಗ್ ಬಾಸ್ ಇಲ್ಲವೇ ಇಲ್ಲ ಅನ್ನೋದೇ ಇದಕ್ಕೆ ಸಾಕ್ಷಿ. ಕಿಚ್ಚ ಸುದೀಪ್ ಅವರು ಪರ್ಯಾಯವಾಗಿ ಹೋಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ಗೆ. ಬಿಗ್ ಬಾಸನ್ನು ನಾವು ನೋಡೋದಕ್ಕಿಲ್ಲ, ಸಾಧ್ಯವೇ ಇಲ್ಲ. ಆದರೆ ಎಲ್ಲರೂ ಕೂಡ ಕಿಚ್ಚ ಸುದೀಪ್ ಅವರನ್ನೇ ಬಿಗ್ ಬಾಸ್ನ ರೂಪದಲ್ಲಿ ನೋಡ್ತಾರೆ. ಈ ಬಿಗ್ ಬಾಸು ವಾರದಲ್ಲಿ 2 ದಿನ ಮಾತ್ರ ದರ್ಶನವನ್ನು ಕೊಡ್ತಾರೆ. ಆದರೆ ಈ ವಾರ ಅದು ಕೂಡ ಸಾಧ್ಯವಿಲ್ವೇನೋ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ, ಅನುಮಾನ ಎದ್ದಿದೆ. ಅದಕ್ಕೂ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ವಾರ ಸಾಕಷ್ಟು ಇಂಪಾರ್ಟೆಂಟ್ ಸಂಗತಿಗಳ ಬಗ್ಗೆ ಚರ್ಚೆ ಆಗೋದಿದೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸಂಗತಿಗಳಿತ್ತು ಚರ್ಚೆ ಆಗೋದಕ್ಕೆ. ಈ ವಿಚಾರಗಳನ್ನೇ ಚರ್ಚೆ ಮಾಡೋದಕ್ಕೆ ಸುದೀಪ್ ಬರೋದಿಲ್ವಾ? ಇಂಥದ್ದೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಹಾಗಾದರೆ ಯಾಕೆ, ಏನಾಯಿತು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆಗಲೇ ಹೇಳಿದಂತೆ ಕಳೆದ 12 ವರ್ಷ, 12 ಸೀಸನ್, ಜೊತೆಗೆ ಒಂದು OTT ಸೀಸನ್, ಕರೋನಾದಂತಹ ಕಾರ್ಮೋಡದ ನಡುವೆಯೂ ಕೂಡ ಬಿಗ್ ಬಾಸನ್ನು ನಡೆಸಿಕೊಟ್ಟು ಬಿಗ್ ಬಾಸ್ ಅನ್ನುವಂತಹ ಎಂಟರ್ಟೈನ್ಮೆಂಟ್ ಶೋವನ್ನು ಮುನ್ನಡೆಸಿದಂಥ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂತ ಹೇಳಿದ್ರೆ ಅದು ಕಿಚ್ಚ ಸುದೀಪ್ ಅವ್ರಿಗೆ. ತಮ್ಮ ಬ್ಯುಸಿ ಶೆಡ್ಯೂಲ್, ಒಂದು ಕಡೆ ಸಿನಿಮಾ, ಮತ್ತೊಂದು ಕಡೆ ಬೇರೆ ಬೇರೆ ಕೆಲಸಗಳು, ಬೇರೆ ಬೇರೆ ಇವೆಂಟ್ಗಳು, ಇವೆಲ್ಲವುದರ ನಡುವೆನೂ ಕೂಡ ಬಿಗ್ ಬಾಸ್ಗಾಗಿ ಒಂದಷ್ಟು ಸಮಯವನ್ನು ಮೀಸಲಿರಿಸಿ, ಕೊನೆಗೆ ಡೈಲಿ ಆಗದೇ ಇದ್ರೂ ಕೂಡ ವಾರದಲ್ಲಿ ಒಂದು ಸಲ ಫ್ರೀಯಾಗಿ ಎಲ್ಲ ಎಪಿಸೋಡ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ಸೂಕ್ಷ್ಮವಾಗಿ ಆಮೇಲೆ ಸುಮ್ಮನೆ ಎಪಿಸೋಡ್ ನೋಡ್ತಾ ಹೋದರೂ ಕೂಡ ಪ್ರಯೋಜನ ಆಗೋದಿಲ್ಲ. ಈಗ ಪರ್ಟಿಕ್ಯುಲರ್ ಒಂದು ಚರ್ಚೆ ನಡೆದಿರ್ತದೆ ಅಂತ ಇಟ್ಕೊಳ್ಳಿ. ನೀವು ನೋಡುವಂಥದ್ದು ಟೆಲಿಕಾಸ್ಟ್ ಆಗುವಂಥ 1-1.5 ಗಂಟೆ ಶೋನಲ್ಲಿ ಒಂದಷ್ಟು ಚರ್ಚೆಗಳಾಗಿರ್ತದೆ. ಆ ಚರ್ಚೆಯ ಹಿಂದೆ ಮತ್ತು ಮುಂದೆ ಏನೆಲ್ಲ ಆಗಿರುತ್ತೆ ಅನ್ನೋದನ್ನು ಕೂಡ ಕಿಚ್ಚ ಸುದೀಪ್ ಅವರು ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗಾಗಿ ಸುಮ್ಮನೆ ಡೈರೆಕ್ಟಾಗಿ ಬಂದು ವೇದಿಕೆ ಮೇಲೆ ನಿಲ್ಲಿಕ್ಕೂ ಕೂಡ ಸಾಧ್ಯವಿಲ್ಲ, ನಿಂತು ಮಾತನಾಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಅಂದರೆ ಇವ್ರಿಗೂ ಕೂಡ ಬೇಕಲ್ಲ, ಒಂದು ಗಟ್ಟಿಯಾದಂಥ ನಿಲುವನ್ನು ತೆಗೆದುಕೊಳ್ಳೋಕ್ಕೆ ಸೋರ್ಸ್ ಬೇಕಲ್ಲ, ಏನಾಗಿದೆ ಹಿಂದೆ ಮುಂದೆ ಅಂತೇಳಿ ಅದೆಲ್ಲವನ್ನು ಕೂಡ ಮಾಡುವಂಥದ್ದು ತಮಾಷೆ ವಿಚಾರ ಅಲ್ವೇ ಅಲ್ಲ. ಕಿಚ್ಚ ಸುದೀಪ್ ಅವರು ಹೇಳುವಂತೆ ಈ ಹಿಂದೆನೂ ಕೂಡ ಹೇಳಿದರು, ಅವರು ಶನಿವಾರದ ಪಂಚಾಯಿತಿಯನ್ನು ನಡೆಸಬೇಕು ಅಂತ ಹೇಳಿದ್ರೆ ಪ್ರಿಪ್ರೇಷನ್ನು ಅಷ್ಟೇ ಇರ್ತದೆ. ಅಷ್ಟು ಪ್ರಿಪೇರ್ ಆಗಿ ನಂತರ ಬಂದು ವೇದಿಕೆಯಲ್ಲಿ ನಿಲ್ಲುವಂಥದ್ದು. ಸ್ಪರ್ಧಿಗಳಿಗೆ ಆ ರೀತಿ ಅಷ್ಟು ಧೈರ್ಯವಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ ಇವ್ರಿಗೆ ಕಾನ್ಫಿಡೆನ್ಸ್ ಇರಬೇಕಲ್ಲ. ಆ ವಿಚಾರದಲ್ಲಿ ಸುದೀಪ್ ಅವರನ್ನು ಮೀರಿಸುವಂಥ ಮತ್ತೊಬ್ಬ ವ್ಯಕ್ತಿ ಅಥವಾ ಸುದೀಪ್ ಅವರನ್ನು ರಿಪ್ಲೇಸ್ ಮಾಡುವಂತಹ ಮತ್ತೊಬ್ಬ ವ್ಯಕ್ತಿ ಈ ಸಮಾನದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಡೆಡಿಕೇಶನ್, ಅಂಥ ಕಮಿಟ್ಮೆಂಟು, ಅದು ಬಿಗ್ ಬಾಸ್ ಅಂತಲ್ಲ, ಯಾವುದಾದ್ರೂ ಹಾಗೆ, ಯಾವುದೇ ಕಾರ್ಯಕ್ರಮ ಕೂಡ ಆದರೂ ಹಾಗೆ. ಆದರೆ ಈ ವಾರ ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರು ಈ ವೀಕೆಂಡ್ನ ಪಂಚಾಯಿತಿಗೆ ಬರೋದಿಲ್ವಂತೆ ಅನ್ನುವಂತಹ ಸುದ್ದಿ ದೊಡ್ಡ ಮಟ್ಟದಲ್ಲಿ ಈಗ ಕೇಳಿ ಬರ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಕಿಚ್ಚ ಸುದೀಪ್ ಅವರು ಈ ಪಂಚಾಯಿತಿಯನ್ನು ನಡೆಸ್ಕೊಡ್ತಾರೆ. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಶನಿವಾರ ಶುರು ಆದರೆ ಭಾನುವಾರದ ಪಂಚಾಯಿತಿಯನ್ನು ಕೂಡ ಮುಗಿಸಿನೇ ಕಿಚ್ಚ ಸುದೀಪ್ ಅವರು ಹೊರಗಡೆ ಹೋಗುವಂಥದ್ದು. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ತಾರೆ, ಅದನ್ನು ಹೊರತುಪಡಿಸಿ ಎಲ್ಲ ಮುಗಿಸಿನೂ ಕೂಡ ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಹೋಗುವಂಥದ್ದು.
ಹೀಗಾಗಿ ಸುದೀರ್ಘವಾದಂಥ ಸಮಯವನ್ನು ಇದಕ್ಕೆ ಕೊಡಬೇಕಾಗುತ್ತೆ. ಈಗ ಬಂದರೆ ಅಟ್ಲೀಸ್ಟು ಶನಿವಾರದ ಸಂಚಿಕೆ ಮತ್ತು ಭಾನುವಾರದ ಸಂಚಿಕೆ ಎರಡನ್ನೂ ಕೂಡ ಶೂಟ್ ಮಾಡಿಟ್ಟೇ ಬರಬೇಕಾಗ್ತದೆ, ಸುಮ್ಮನೆ ಬರಲಿಕ್ಕಾಗೋದಿಲ್ಲ. ಒಂದು ವೇಳೆ ಬಾರದೇ ಇದ್ದರೆ ಅದಕ್ಕೆ ಆಲ್ಟರ್ನೇಟಿವನ್ನು ಕೂಡ ಇವರು ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ, ಯಾರು ಬಿಗ್ ಬಾಸ್ ಟೀಮ್ನವರು. ಹಾಗಾಗಿ ಇದಕ್ಕೆ ಪೂರಕವಾದಂತಹ ಸಿದ್ಧತೆಗಳನ್ನು ಈಗ ಬಹುಶಃ ಬಿಗ್ ಬಾಸ್ ಟೀಮ್ನವರು ಮಾಡಿಕೊಳ್ತಾ ಇದ್ದಾರಾ ಅನ್ನುವಂಥ ಅನುಮಾನನೂ ಕೂಡ ಮೂಡಿದೆ. ಕಾರಣ ಏನಂತ ಹೇಳಿದ್ರೆ, ಒಂದು ತಿಳ್ಕೊಳ್ಳಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸದಸ್ಯರು ಈ ಬಾರಿ ಕಿಚ್ಚ ಸುದೀಪ್ ಅವರು ಬರೋದಿಲ್ಲ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಶಾಕಲ್ಲಿರ್ತಾರೆ. ಕೇವಲ ಒಳಗಿರೋರು ಮಾತ್ರ ಅಲ್ಲ, ಹೊರಗಿರೋರ್ಗೂ ಕೂಡ ಶಾಕೆ. ಯಾಕಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಅನಿವಾರ್ಯ. ಅದರಲ್ಲೂ ಕೂಡ ಈ ವಾರ ಅಂತೂ ಕಿಚ್ಚ ಸುದೀಪ್ ಅವರು ತುಂಬ 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 ಅನಿವಾರ್ಯ. ಕಾರಣ ಏನು ಅಂತ ಹೇಳಿದ್ರೆ ಅಷ್ಟು ವಿಚಾರಗಳಿದ್ದಾವೆ. ರಕ್ಷಿತಾ ಶೆಟ್ಟಿ ವಿಚಾರ ಇರ್ಬೋದು, ಅಶ್ವಿನಿ ಗೌಡ ವಿಚಾರ ಇರ್ಬೋದು, ಜಾಹ್ನವಿ ವಿಚಾರ ಇರ್ಬೋದು. ಜಾಹ್ನವಿದಂತೂ 2-3 ವಿಚಾರಗಳಿದ್ದಾವೆ. ಈ ಎಲ್ಲ ವಿಚಾರಗಳ ಬಗ್ಗೆ ಕಿಚ್ಚ ಸುದೀಪ್ ಅವರಷ್ಟು ಚಂದವಾಗಿ ಕ್ಲಾಸನ್ನು ತೆಗೆದುಕೊಳ್ಳುವಂತಹ ಮತ್ತೊಬ್ಬ ಯಾವುದೇ ಹೋಸ್ಟ್ ಬಂದರೂ ಕೂಡ ಆ ಸ್ಥಾನವನ್ನು ತುಂಬೋದಕ್ಕೆ ಸಾಧ್ಯವಿಲ್ಲ. ಕಿಚ್ಚ ಸುದೀಪ್ಗೆ ಕಿಚ್ಚ ಸುದೀಪ್ ಅವರೇ ಸರಿಸಾಟಿ. ಅವರ ಶೈಲಿಗೆ, ಅವರ ಮಾತಿಗೆ, ಅವರು ಬಟ್ಟೆ ಸುತ್ತಿ ಬಾರಿಸೋದಕ್ಕೆ ಎಲ್ಲದಕ್ಕೂ ಕೂಡ ಅವರೇ ಪರ್ಫೆಕ್ಟ್ ಆಗಿದ್ದಾರೆ. ಆ ರೀತಿ ಮಾತನಾಡಬೇಕಾಗುತ್ತೆ. ಇವರನ್ನು ಎಚ್ಚರಿಸಬೇಕು, ಅಲರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ರೀತಿ ಮಾತನಾಡಬೇಕಾಗುತ್ತೆ. ಇತ್ತೀಚೆಗೆ ಈಗ ಏನು ಬಿಡುಗಡೆಗೆ ಸಿದ್ಧವಾಗಿರುವಂಥ ಮಾರ್ಕ್ ಸಿನಿಮಾದ ಚಿತ್ರೀಕರಣ ಎಲ್ಲದೂ ಕೂಡ ಮುಗ್ದಿದೆ. ಇದರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ನಡೀತಿದೆ. ಇನ್ನೇನು ಮುಂದಿನ ತಿಂಗಳು ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿ ಲೆಕ್ಕಾಚಾರನ ಹಾಕಿದಾರಲ್ಲ. ಹಾಗಾಗಿ ಅದರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಡಬ್ಬಿಂಗು, ಆಮೇಲೆ ಅದರ ಎಡಿಟಿಂಗ್ ವರ್ಕ್ಸ್ಗಳು, ಅದನ್ನು ನೋಡ್ಕೊಳ್ಳೋದು, ಇದರಲ್ಲಿ ತುಂಬ ಬ್ಯುಸಿ ಇದ್ದಾರೆ ಸುದೀಪ್ ಅವರು ಕೂಡ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ ನಟರು ನೋಡಿ ಇದಕ್ಕೆ ಸುದೀಪ್ ಇಷ್ಟ ಆಗೋದು, ಯಾರು ಕೂಡ ಹೋಗಲ್ಲ. ದೊಡ್ಡ ದೊಡ್ಡ ಸ್ಟಾರ್ ನಟರು ಅವ್ರು ಮಾಡ್ಕೊಳ್ತಾರೆ ಬಿಡಿ ಅಂತೇಳಿ. ಬಟ್ ಇಲ್ಲ, ಹಾಗಲ್ಲ. ಸುದೀಪ್ ಅವರೇ ನಿಂತು ಕೆಲಸವನ್ನು ಮಾಡಿಸ್ತಿರುವಂಥದ್ದು. ಹಾಗಾಗಿ ತುಂಬ ಕುತೂಹಲದಿಂದನೇ ಅವರು ಕೂಡ ಈ ಕೆಲಸವನ್ನು ಮಾಡಿಸ್ತಿದ್ದಾರೆ. ಜೊತೆಗೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅಲ್ಲಿ ಕೆಲವೊಂದಷ್ಟು ಚೇಂಜಸ್ಗಳನ್ನು ಕೂಡ ಮಾಡಿಸ್ತಾರೆ. ಹಾಗಾಗಿನೇ ಸಿನಿಮಾ ಔಟ್ಪುಟ್ ಅಷ್ಟು ಚೆನ್ನಾಗಿ ಬರೋದು ಅನ್ನೋದು ಈಗ ಗೊತ್ತಾಗ್ತಿದೆ. ಇನ್ನೊಂದು ಕಡೆ ಇಲ್ಲೂ ಕೂಡ ಸುದೀಪ್ ಅವರನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಸುದೀಪ್ ಅವರು ವೀಕೆಂಡಿಗೆ ಬರದೇ ಇದ್ದರೆ ಹೇಗೆ ಅನ್ನುವಂಥದ್ದು ಇನ್ನು ಕೆಲವರ ಅಭಿಪ್ರಾಯ. ವೀಕೆಂಡಿಗೆ ಬರಲೇಬೇಕು, ಪಂಚಾಯತಿಯನ್ನು ಸುದೀಪ್ ಅವರು ನಡೆಸ್ಕೊಡ್ಲೇಬೇಕು. 2 ದಿನಗಳ ಕಾಲ ಅಲ್ವಾ, ಅಟ್ಲೀಸ್ಟ್ ಹೇಗಾದರೂ ಹೊಂದಿಕೆ ಮಾಡ್ಕೊಂಡು ಬಂದೋಗ್ಲಿ, ಒಟ್ಟಿಗೆ ಶೂಟಿಂಗನ್ನು ಮುಗಿಸ್ಕೊಡ್ಲಿ. ಈಗ ಸುಮಾರೊಂದು 2 ಗಂಟೆ 4 ಗಂಟೆಗಳ ಶೋವನ್ನು ಮಾಡಬೇಕಾಗುತ್ತೆ. 4 ಗಂಟೆ ಆಗದೇ ಇದ್ದರೂ ಪರವಾಗಿಲ್ಲ, ಒಂದು 2 ಗಂಟೆನಾದರೂ ಕೂಡ ನಮಗೋಸ್ಕರ ಇದ್ದು ಮಾಡಿಕೊಟ್ಟು ಹೋಗಿ ಅನ್ನುವಂಥದ್ದು. ಅದನ್ನು 2 ದಿನಕ್ಕೆ ನಾವು ಡಿವೈಡ್ ಮಾಡಿ ಹಾಕ್ಕೊಳ್ತೀವಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರಂತೆ. ಬಟ್ ಸುದೀಪ್ ಮೇಲ್ನೋಟಕ್ಕೆ ಈಗಾಗಲೇ ಇಲ್ಲ, ಬರಲಿಕ್ಕೆ ಆಗಲ್ಲ ಅಂತೇಳಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಕನ್ವಿನ್ಸಿಂಗ್ ಅಂತೂ ನಡೀತಿದೆ. ಯಾಕಂತ ಹೇಳಿದ್ರೆ ಈಗಿನ್ನು ಶುಕ್ರವಾರ, ಶನಿವಾರ ಒಂದು ವೇಳೆ ಬಂದರು ಅಂತ ಹೇಳಿದ್ರೆ ಶನಿವಾರದ್ದು ಮತ್ತು ಭಾನುವಾರದ್ದು 2 ದಿನದ್ದು ಶೂಟಿಂಗನ್ನು ಮುಗಿಸಿ ಹೋಗಬಹುದು, ಹೇಳೋಕ್ಕಾಗಲ್ಲ. ಬಟ್ ಇನ್ನೂ ಒಂದು ಟ್ವಿಸ್ಟನ್ನು ಕೊಡೋಣ ಅಂತೇಳಿ ಸುದೀಪ್ ಅವರ ಬದಲಿಗೆ ಬೇರೆ ಯಾರನ್ನಾದರೂ ಕೂಡ ಕಳಿಸಿ ಆ ರೀತಿಯಾದಂಥ ಒಂದು ಟ್ವಿಸ್ಟನ್ನು ಕೂಡ ಕೊಡುವಂಥ ಚಾನ್ಸಸ್ ಇರಬಹುದು. ಏನು ಬೇಕಾದರೂ ಆಗುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಹಿಂದೆನೂ ಸುದೀಪ್ ಅವರು ಇಲ್ಲದೆ ಸಾಕಷ್ಟು ಸಲ ಒಂದಷ್ಟು ಎಪಿಸೋಡ್ಗಳು ಪ್ರಸಾರ ಆಗಿದ್ದಾವೆ. ಬಟ್ ಸಿಂಗಲ್ ಎಪಿಸೋಡು, 2-3 ದಿನ ಅಲ್ಲ, ಸಿಂಗಲ್ ಎಪಿಸೋಡು ಅಥವಾ 2 ದಿನ, ಹೆಚ್ಚಿಗೆ ಅಂದರೆ 2 ದಿನ, ಅದಕ್ಕಿಂತ ಹೆಚ್ಚೇನೂ ಆಗಲಿಲ್ಲ. ಹಾಗಾಗಿ ಇಂಥದ್ದೊಂದು ನಿರ್ಧಾರ ಇದೆಯಲ್ಲ, ಅದು ತುಂಬ ಗಟ್ಟಿ ನಿರ್ಧಾರ ಯಾರ್ದು, ಸುದೀಪ್ ಅವ್ರದ್ದು. ಬಹುಶಃ ನಿಮಗೆ ನೆನಪಿಲ್ಲ ಗೊತ್ತಿಲ್ಲ, ಕಳೆದ ಸೀಸನ್ನಲ್ಲಿ ಸುದೀಪ್ ಅವರು ಬಿಗ್ ಬಾಸ್ ಮನೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಡುವಂಥ ಸಂದರ್ಭದಲ್ಲಿ ಅವರ ತಾಯಿಯ ಒಂದು ಮರಣದ ಸುದ್ದಿಯು ಕೂಡ ಬರುವಂಥದ್ದು. ಇದು ಕೂಡ ಸುದೀಪ್ ಅವ್ರನ್ನ ಸಿಕ್ಕಾಪಟ್ಟೆ ಜರ್ಜರಿತಗೊಳಿಸಿತ್ತು. ಬಹುಶಃ ಆ ವಾರನೂ ಕೂಡ ಸುದೀಪ್ ಅವರು ಧೈರ್ಯ ಮಾಡಿ ನಂತರ ಬಂದುಬಿಟ್ಟಿದ್ರು. ಅವತ್ತು ಕೂಡ ಹಾಗೆ ಹಾಸ್ಪಿಟ್ಲಲ್ಲಿ ಅಮ್ಮನ ಅಡ್ಮಿಟ್ ಮಾಡಿರುವಂಥ ಸುದ್ದಿ ಇತ್ತು. ಇವರು ಪ್ರೋಗ್ರಾಮನ್ನು ಮುಗಿಸಿ, 1 ದಿನದ ಪ್ರೋಗ್ರಾಮನ್ನು ಮುಗಿಸಿನೇ ನಂತರ ಹೋಗಿರುವಂಥದ್ದು. ಅದನ್ನೇ ನಂತರ 2 ದಿನಕ್ಕೆ ಡಿವೈಡ್ ಮಾಡಿ ಹಾಕ್ಕೊಂಡ್ರು. ಆ ರೀತಿ ಸುದೀಪ್ ಅವರ ಒಂದು ಬದ್ಧತೆ ಇದೆಯಲ್ಲ, ಬಹುಶಃ ಅದು ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸುದೀಪ್ ಎಲ್ರಿಗೂ ಕೂಡ ಇಷ್ಟ ಆಗುವಂಥದ್ದು. ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟು. ಹಾಗಾಗಿ ಇಲ್ಲೂ ಕೂಡ ಏನು ಮಾಡ್ತಾರೆ ಗೊತ್ತಿಲ್ಲ. ಅವತ್ತು ಅಷ್ಟೆಲ್ಲ ಕಷ್ಟದ ನಡುವೆನೂ ಕೂಡ ಬಂದು ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ರು. ನಂತರ 1 ವಾರ ಮಾತ್ರ ಬರಲಿಲ್ಲ. ಬಟ್ ಈ ವಾರ ಏನಾಗುತ್ತೆ ಗೊತ್ತಿಲ್ಲ, ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಸುದೀಪ್ ಅವ್ರು ಬಂದರೆ ಒಳ್ಳೆಯದಾ, ಅಥವಾ ಸುದೀಪ್ ಅವ್ರು ಬಾರದೆ ಬೇರೆಯವ್ರು ನಡೆಸ್ಕೊಟ್ರೆ ಬೆಟರ್ ಅಂತೇಳಿ ಅನಿಸುತ್ತಾ? ಈ ವಾರ ಸುದೀಪ್ ಅವರು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.